ಲಕ್ಕಿ ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ರಿ. ಯಾ ಈಗ ಅದು ತುಂಬಾ ಮುನ್ನೆಲೆಗೆ ಬರ್ತಾ ಇದೆ, ತುಂಬಾ ಚರ್ಚೆ ಆಗ್ತಾ ಇದೆ. ಹೌದಾ ಸೊ ಎಷ್ಟೋ Okay. ಜನರಿಗೆ ಗೊತ್ತಿಲ್ಲದೆ ಇರುವಂತದ್ದು ಇವ್ರ ಐಶ್ವರ್ಯ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಓಕೆ ಸೊ ಅನ್ಕೊಂಡಿದ್ರ ಆಗಿನ ಕಾಲದಲ್ಲಿ ಯಶ್ ಅವ್ರು ಇವತ್ತು ನ್ಯಾಷನಲ್ ಸ್ಟಾರ್ ಆಗ್ತಾರೆ ಅಂತ? ಅವಾಗ್ಲೇ ಅವ್ರು ದೊಡ್ಡ ಸ್ಟಾರ್ ಆಗಿದ್ರು. ಆಗ್ಲೇ ಅವರು ಒಂದು ಏನೋ ಒಂದು ಫ್ಯಾಷನ್ ಇರುತ್ತೆ ಗೊತ್ತಾ, ಅವ್ರು ಬಿಯರ್ಡ್ ಇರ್ಬೋದು, ಅವ್ರ ಲೆನ್ಸ್ ಎಲ್ಲ ಹಾಕೊಂಡಿರ್ತಾರೆ. ಸೊ ಅವಾಗ್ಲೇನೆ ದೊಡ್ಡ ಸ್ಟಾರ್ ಆಗಿರ್ತಾರೆ. ಆಗ ನಮ್ಮಮ್ಮ ಬಂದಿರ್ತಾರೆ ಆಕ್ಟ್ ಮಾಡೋಕೆ ನನ್ನ ಜೊತೆಗೆ. ಬಟ್ ಏನೋ ಒಂದು ಹಾಬಿ ತರ ನೋಡಿರ್ತೀನಿ ನಾನು. ಆಕ್ಟಿಂಗ್ ಅಷ್ಟು ಪ್ಯಾಷನೇಟ್ ಆಗಿ ನಾನು ಆಕ್ಟರ್ ಆಗ್ಬೇಕು ಅಂತ ನಾನು ತಗೊಂಡಿರಲ್ಲ. ಒಂದಷ್ಟು ಮಾಡ್ಲಿಂಗ್ ಶೋಸ್ ಮಾಡಿರ್ತೀನಿ. ಅಲ್ಲಿ ಯಾರೋ ಮ್ಯಾನೇಜರ್ ಪರಿಚಯ ಆಗ್ತಾರೆ, ಈ ತರದೊಂದ್ ಸಿನಿಮಾ ಇದೆ ಬಂದ್ ಮಾಡಿ ಅಂತ ಹೇಳಿದಕ್ಕೆ ಲೆಟ್ಸ್ ಗೋ ಲೆಟ್ಸ್ ಟ್ರೈ ಅಂತ. ನಾನು ಕಾಲೇಜಲ್ಲಿ ಇರ್ತೀನಿ ಅವಾಗ, ಸೆಕೆಂಡ್ PU ಎಂಡಿಂಗ್ ಟೈಮ್ ಅಲ್ಲಿ. ಸೊ ಹೋಗ್ತೀನಿ ಮಾಡ್ತೀನಿ. ಬಟ್ ಅದಾದ್ಮೇಲೆ ಹಾಫ್ ಮೆಂಟಲ್ ಸಿನಿಮಾದಲ್ಲಿ ಒಂದ್ ಸಾಂಗ್ ಆಫರ್ ಬರುತ್ತೆ. ಅಲ್ಲೂ ನಾನು ಮಿಂಚ್ತೀನಿ ಅಂತ ಹೇಳ್ಬೋದು. ಆ ಸಾಂಗ್ ಸ್ವಲ್ಪ ಫೇಮಸ್ ಆಗುತ್ತೆ, ಜೀವ ಹಾನಿ ಆಗೋ ಮುನ್ನ ಅಂತ ಸಾಂಗ್. ಅದಾದ್ಮೇಲೆ ಸಪ್ನೋ ಕಿ ರಾಣಿ ಅಂತ ಒಂದು ಸಿನಿಮಾ ಮಾಡ್ತೀನಿ ಹೀರೋಯಿನ್ ಆಗಿ. ಅಲ್ಲಿಂದ ನಾನು ತುಂಬಾ ಈ ಒಂದು ಆಕ್ಟಿಂಗ್ ಕರಿಯರ್ ನ ಸೀರಿಯಸ್ ಆಗಿ ತಗೊಂಡ್ತೀನಿ. ಅಂಡ್ ಅಲ್ಲಿಂದ ಕಲಾ ದೇವತೆ ಒಲಿತಾಳೆ ನನ್ಗೆ ಅಂತಾನೆ ಹೇಳ್ಬೋದು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.